ತೋರಿಸ್ಬೋದು. ಸೆಕೆಂಡ್ ಭಾಗದಲ್ಲಿ ಚೇತನ್, ನಾನ್ ಸೆಕೆಂಡ್ ಭಾಗದಲ್ಲಿ ಎನ್ ಸಿ ಕಿರಣ್. ಮೊದಲ ಓವರ್ಗಾಗಿ ಸುನಿಲ್ ಪಂದ್ಯಾಟ ಆರಂಭಿಸಬೇಕೆಂಬುದಾಗಿ ತಿಳಿಪಡಿಸ್ತಾ ಇದ್ದೇವೆ. ಸುನಿಲ್ ಟು ಚೇತನ್. ಸುಂದರತೆ ಎಸೆತ, ಡಾಟ್ ಡೆಲಿವರಿ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಗೆ ದಾಖಲಾತಿ ಪಡೀತಾ ಇದೆ. ಇದರ ಮಧ್ಯೆ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಬ್ಯಾಕ್ ಟು ಬ್ಯಾಕ್ ಡಾಟ್ ಡೆಲಿವರಿ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿ ಪಡ್ಕೊಳ್ತಾ ಇದೆ. ಒಳ ಸುತ್ತವರಿತ ಒಂದು ಎಸ್ತುಗಾರಿಕೆಯನ್ನು ಕೂಡ ಸುನಿಲ್ ತೋರ್ಪಡಿಸ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ತಟ್ಟಿಮುಟ್ಟಿ ಓಟಗಳು ದಾಖಲಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ದಾಖಲಾತಿ ಪಡೆದುಕೊಳ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಟ್ರು ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕೆಯೂ ಕೂಡ. ಸುಂದರತೆ ಒಂದು ಎಸೆತ, ಕಟ್ ಶಾಟ್ ದಾಖಲಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತಂಡಕ್ಕೆ ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯಲ್ಲಿ ದಾಖಲಾತಿ ಪಡ್ಕೊಳ್ತಾ ಇದೆ. ತಂಡದ ಮೊತ್ತದಲ್ಲಿ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 2 ಓಟಗಳು, 4 ಚೆಂಡಿನ ಮುಕ್ತಾಯದ ವೇಳೆಗೆ 2 ಓಟಗಳು. ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ರೆ ದೊಡ್ಡ ಹೆಚ್ಚುವರಿ ಸೇರ್ಪಾಡೆ. ತಂಡದ ಮೊತ್ತ 3 ಓಟಗಳು, 3 ರನ್ಸ್. ಮತ್ತೆ ಕಟ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳು, ತಟ್ಟಿಮುಟ್ಟಿ ಓಟಗಳು ದಾಖಲಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂದೊಡ್ಡ ಹೆಚ್ಚುವರಿ ಸೇರ್ಪಡೆ, ಅವಳಿ ಓಟದ ಪೂರೈಕೆಯೂ ಕೂಡ 2 ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಓವರ್ಗಳ ಸಂಖ್ಯೆ 1. ಎಂಡ್ ಆಫ್ ನಂಬರ್ 1. ಸ್ಕೋರ್ ಮೂವ್ಸ್ ಆನ್ ಟು 5 ಫಾರ್ ನೋ ಲಾಸ್. ಯಾವುದೇ ಹೊದ್ದರಿ ನಷ್ಟವಿಲ್ಲದೆ 5 ಓಟಗಳು ಮುಕ್ತಾಯದ 6 ಚೆಂಡಿನ ತರುವಾಯ. 6 ಎಸೆದ ಮುಂದೆ 5 ಓಟಗಳು ದಾಖಲಿಸ್ತಾ ಇದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ಪ್ರದೀಪ, ತಂಡದ ಅನುಭವಿ ಆಟಗಾರ ಕೂಡ. ಹಿಂದಿನ ಪಂದ್ಯಾಟದಲ್ಲಿ ವೈಯಕ್ತಿಕವಾಗಿ 46ರ ಜಯತೆಯಲ್ಲಿ ದಾಖಲಿಸಿದಂತ ಆಟಗಾರ ಪ್ರದೀಪ್. ಎಸ್ಗಾರಿಕೆ ಭಾಗದಲ್ಲಿ ಸೆಕೆಂಡ್ ಭಾಗದಲ್ಲಿ ಚೇತನ್. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದ್ದಾರೆ. ಟನೇರ ಹೊಡೆತ ಬೌಲರ್ಸ್ ಬ್ಯಾಕ್ ಆಟ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ರೆ ದೊಡ್ಡ ಹೆಚ್ಚುವರಿ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡೀತಾ ಇದೆ.
ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂದೊಂದು ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡೀತಾ ಇದೆ. ಮತ್ತೆ ಸ್ಕರಿಕೆ ಭಾಗದಲ್ಲಿ ಪ್ರದೀಪ್ ಚೇತನ್ ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ತಟ್ಟಿಪಟ್ಟಿ ಓಟುಗಳು ದಾಖಲಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂಟಿ ಓಟುಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಒಂದೊಂದು ಹೆಚ್ಚುವರಿ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡೀತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂಟಿ ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು ದೊಡ್ಡ ಹೆಚ್ಚುವರಿ ಸೇರ್ಪಡೆ. ಆದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ರೆ ಒಂದು ದೊಡ್ಡ ಹೆಚ್ಚುವರಿ ಸೇರ್ಪಡೆ ಕೂಡ ದರ್ಶಕದ ಸಾಧನೆ ಪೂರೈಕೆಯನ್ನು ಕಾಣ್ತಾ ಇದೆ. 10 ಓಟಗಳು 10 ರನ್ಸ್ ಚಾಲ್ತಿ. ಎರಡನೇ ಓವರ್ನ ಅಂತಿಮ ಚೆಂಡು ಪವರ್ ಪ್ಲೇ ಹಂತದ ಅಂತಿಮ ಚೆಂಡಿಗಾಗಿ ಎಸ್ಗಾರಿಕೆ ಭಾಗದಲ್ಲಿ ಪ್ರದೀಪ್. ಪವರ್ ಪ್ಲೇ ಹಂತದ ಅಂತಿಮ ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಎಸ್ಗಾರಿಕೆ ಭಾಗದಲ್ಲಿ ಪ್ರದೀಪ್ ಎಸೆದ ಚೆಂಡು ಬಿರುಸಿನ ಹೊಡೆತ ಕ್ಷಣಕಾಲಗಳಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ಸಿಂಹ ರೇಖೆ ಅಂಚಿನಲ್ಲಿ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ ದಾಖಲಾತಿನ ಪಡೀತಾ ಇದೆ. ಅವಳಿ ಓಟದ ಪೂರೈಕೆಯನ್ನು ಕೂಡ ದಾಖಲಿಸ್ತಾ ಇದ್ದಾರೆ. ಎರಡು ಹೆಚ್ಚುವರಿ ಸೇರ್ಪಡೆ ತನ್ಮಧ್ಯೆ ಮುಕ್ತಾಯ ಕಂಡಿರ್ತಕ್ಕಂಥ ಓವರ್ಗಳ ಸಂಖ್ಯೆ 2. ಎಂಡ್ ಆಫ್ ನಂಬರ್ 2. ಸ್ಕೋರ್ ಮೂವ್ಸ್ ಆನ್ ಟು 12 ಫಾರ್ ನೋ ಲಾಸ್. ಯಾವುದೇ ಹೋದರಿ ನಷ್ಟವಿಲ್ಲದೆ 12 ಓಟಗಳು ಮುಕ್ತಾಯದ 12 ಚಡಿರ ತರುವಾಯ 12 ಫಾರ್ ನೋ ಲಾಸ್. ಎಂಡ್ ಆಫ್ ನಂಬರ್ 2. ಎಸ್ಗಾರಿಕೆ ಭಾಗದಲ್ಲಿ ಪರಿಸ್ಥಿತಿಯಲ್ಲಿ ಮಂಜಾನ ಪರಿಚಯಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. 3ನೇ ಓವರ್ಗಾಗಿ ಮಂಜಾ ಟು ಚೇತನ್. ಪರಿಸ್ಥಿತಿಯಲ್ಲಿ ಕ್ವಾಲಿಫೈರ್ 2 ಪಂದ್ಯಾಟ ಸಾಗಿ ಬರ್ತಾ ಇದೆ. ಗೆದ್ದಂತ ತಂಡ ಸಂಜು 11 ಫೈನಲ್ ನಲ್ಲಿ ಎದುರಿಸಬೇಕಾಗ್ತದೆ. ಅದ್ಯಾವ ತಂಡ ಮುಂದಿನ ಹಂತಕ್ಕೆ ಪ್ರವೇಶವನ್ನು ಕಾಣ್ತಾರೆ ಕಾದು ನೋಡಬೇಕಾಗಿದೆ. ಫೈನಲ್ ಆಲ್ರೆಡಿ ಸಂಜು 11 ಕಾದು ಕುಳಿತಾ ಇದೆ. ಮಂಜಾ ಟು ಚೇತನ್. ಚೇತನ್ಗೆ ಸಂದ ಚೆಂಡು ತಟ್ಟಿಮಟ್ಟಿ ಓಟುಗಳು ದಾಖಲಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂದೊಂದು ಹೆಚ್ಚುವರಿ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡ್ಕೊಳ್ತಾ ಇದ್ದಾರೆ. ತಂಡದ ಮೊತ್ತ 13 ಬಾಲ್ ಟು ಬಾಲ್ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ಮತ್ತೆ ಮಂಜಾ ಸುಂದರತೆ ಒಂದು ಎಸೆತ ಬಹಳ ಸುತ್ತಮುತ್ತ ಒಂದು ಹೊಡೆತ. ತನ್ಮಧ್ಯೆ ಓಟಗಳು ದಾಖಲಾತಿನ ಪಡೀತಾ ಇಲ್ಲ. ಡಾಟೆಡ್ ಡೆಲಿವರಿ ಚುಕ್ಕೆ ಸಂಖ್ಯಾಂಶ ಪಟ್ಟಿಗೆ ದಾಖಲಾತಿನ ಪಡ್ಕೊಳ್ತಾ ಇದೆ. ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ದಾಖಲಿಸ್ತಾ ಇದ್ದಾರೆ ಕದಂಬ ತಂಡದವರು. ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಮಂಜಾ. ಹೋದರೆ ಆವರಿಸಿಕೊಂಡು ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಚುಕ್ಕೆ ಸಂಖ್ಯಾಂಶ ಪಟ್ಟಿಗೆ ದಾಖಲಾತಿನ ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 13. 13 ಫಾರ್ ನೋ ಲಾಸ್. ಮಂಜಾ ಟು ಕಿರಣ್. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಿರುಸಿನ ಹೊಡೆತ
ಒಂಟಿ ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ರೆ ಒಂದೊಡ್ಡೆ ಚೂರಿ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡೀತಾ ಇದೆ. ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಮಂಜ ಎಸದ ಚೆಂಡು ತನ್ಮಧ್ಯೆ ಕ್ಲೀನ್ ಬೋಲ್ಡ್. ಹೋದರಿ ಆಘಾತವನ್ನು ಅನುಭವಿಸ್ತಾ ಇದ್ರೆ, ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಅನುಭವಿಸ್ತಾ ಇದ್ರೆ ಚೇತನ್. ಅಂತಲ್ಲಿ ಹೋದರಿ ಒಪ್ಪಿಸಿ ವಾಪಸ್ ಕ್ಲೀನ್ ಬೋಲ್ಡ್ ಮುಖಾಂತರ ತಂಡದ ಮೊದಲ ಹೋದರಿ ನೆಲಕ್ಕೆ ಹೊರಳ್ತಾ ಇದೆ. ಫಸ್ಟ್ ವಿಕೆಟ್ ಡೌನ್. ಚೇತನ್ ಬ್ಯಾಕ್ ಟು ಪೆವಿಲಿಯನ್. ಹೊಸ ದಂಡಿಗರು ಮಂಜುನಾಥ್ ಅಂಕಡ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಫುಲ್ ಟಾಸ್ ಚೆಂಡು ತಟ್ಟಿಮುಟ್ಟಿ ಓಟಗಳು ದಾಖಲಿಸಿದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೊಡ್ಡೆ ಚೋರಿ ಸೇರ್ಪಡೆ, ಅವಳಿ ಓಟ ಓಡುವಂತಹ ಪ್ರಯತ್ನ, ಪೂರೈಕೆಯೂ ಕೂಡ 2 ಓಟದ ಚೋರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡ್ಕೊಳ್ತಾ ಇದೆ. ಮುಕ್ತಾಯ ಕಂಡಿರ್ತಕ್ಕಂಥ ಓವರ್ಗಳ ಸಂಖ್ಯೆ 3. ಎಂಡ್ ಆಫ್ ನಂಬರ್ 3. ಸ್ಕೋರ್ ಮೂವ್ಸ್ ಆನ್ ಟು 16 ಫಾರ್ ದಿ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಒಂದು ಪ್ರಾಮುಖ್ಯತೆ ಹೋದರೆ ನಷ್ಟಕ್ಕೆ 16 ಓಟಗಳು ಮುಕ್ತಾಯದ 18 ಚೆಂಡಿನ ತರುವಾಯ 6 ಓವರ್ಗಳ ಪಂದ್ಯಾಟ. ಅಂತಿಮವಾಗಿ ಇನ್ನೂ ಕೂಡ 18 ಚೆಂಡಿನ ಆಟ ಬಾಕಿ ಉಳಿಯುತ್ತಾ ಇದೆ. 18 ಬಾಲ್ಸ್ ಸ್ಟಿಲ್ ರಿಮೈನಿಂಗ್. ಇನ್ನು ಕೂಡ 18 ಚೆಂಡಿನ ಆಟ ಬಾಕಿ ಉಳಿಯುತ್ತಾ ಇದೆ. ಹಂತದಲ್ಲಿ ಎಸ್ಗಾರಿಕೆ ಭಾಗದಲ್ಲಿ ಪ್ರದೀಪ್ ಮಾತಿತನ ವೈಯಕ್ತಿಕ 2ನೇ ಓವರ್ಗಾಗಿ ಹಾಗೂ ಇನ್ನಿಂಗ್ಸ್ನ 4ನೇ ಓವರ್ಗಾಗಿ ಪ್ರದೀಪ್. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಿರುಸಿನ ಹೊಡೆತ ದಾಖಲಿಸಿದ ಪ್ರಯತ್ನದಲ್ಲಿ ತನ್ಮಧ್ಯೆ ತೃತೀಯ ನೇತ್ರಕ್ಕೆ ರವಾನಿಸ್ತಾ ಇದ್ದಾರೆ. ರನ್ಔಟ್. ಹೋದರಿ ಆಘಾತವನ್ನು ಅನುಭವಿಸ್ತಾ ಇದ್ದಾರೆ. ರನ್ಔಟ್ ಮುಖಾಂತರ ತಂಡದ ಮತ್ತೊಂದು ಹೋದರಿ ಕೂಡ ನೆಲಕ್ಕೆ ಉರುಳ್ತಾ ಇದೆ. ಶೀಘ್ರಗತಿಯಲ್ಲಿ BBY ತಂಡದ ಆಟಗಾರರು ಪಂದ್ಯಾಟವನ್ನು ನಡೆಸಿಕೊಡಬೇಕೆಂಬುದನ್ನು ಕೇಳಿಕೊಳ್ತಾ ಇದ್ದೇವೆ. ಹೊಸ ದಾಂಡಿಗರು ಅಂಕಣ ಪ್ರವೇಶವನ್ನು ಕಾಣಬೇಕು. ನ್ಯೂ ಬ್ಯಾಟ್ಸ್ಮನ್ ಹೊಸ ದಾಂಡಿಗರು ಅಂಕಣ ಪ್ರವೇಶವನ್ನು ಕಾಣಬೇಕು. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಮತ್ತೆ ಪ್ರದೀಪ್ ಎಸ್ಗಾರಿಕೆ ಭಾಗದಲ್ಲಿ, ಸೆಕೆಂಡ್ ಭಾಗದಲ್ಲಿ
ನಿತೇಶ್ ಕೆಸದ ಚೆಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಡೇಬ್ಸ್ ಕಾರ್ಲೆಗ್ನ ಚೆಂಡು ಧಾವಿಸ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಒಂದು ಹೆಚ್ಚುವರಿ ಸೇರ್ಪಡೆ ಮುಖಾಂತರ ತಡೆದ ಬತ್ತ 18 ಫಾರ್ ದಿ ಲಾಸ್ ಆಫ್ 2. ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ರು. ಒಂದು ಹೆಚ್ಚುವರಿ ಸೇರ್ಪಡೆ ಕೂಡ. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬಿರುಸಿನ ಹೊಡೆತ ತಕ್ಷಣ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ಡೀಪ್ ಸೀಮರೇಖೆ ಅಂಚಿನಲ್ಲಿ ಸುಂದರತೆ ಒಂದು ಕ್ಷೇತ್ರ ರಕ್ಷಣೆ. ಅವಳಿ ಓಟದ ಪೂರೈಕೆಯೂ ಕೂಡ 2 ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಮಟ್ಟಿಗೆ ದಾಖಲಾತಿಯನ್ನು ಪಡೆಯುತ್ತಾ ಇದೆ. 21 ಫಾರ್ ದಿ ಲಾಸ್ ಆಫ್ 2. ತನ್ಮದೆ ಬೀರುಸಿನ ಹೊಡೆತ ದಾಖಲಿಸುವ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ನಟನೇರ ಹೊಡೆತ ತನ್ಮದೆ ಬಹಳ ಸುತ್ತಮುತ್ತ ಒಂದು ಕ್ಷೇತ್ರ ರಕ್ಷಣೆ ದಾಖಲಾತಿನ ಪಡೀತಾ ಇದೆ. ಅವಳಿ ಓಟದ ಪೂರೈಕೆಯೂ ಕೂಡ 2 ಹೆಚ್ಚುವರಿ ಸೇರ್ಪಡೆ 4 ಓವರ್ಗಳ ಮುಕ್ತಾಯಕ್ಕೆ 23 ಫಾರ್ ದಿ ಲಾಸ್ ಆಫ್ 2. ಬೌಂಡ್ರಿ 4 ಹೆಚ್ಚುವರಿ ಸೇರ್ಪಡೆ 4 ರನ್ಸ್. ಶೀಘ್ರತೆಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು ಆಟಗಾರರು. 4 ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡ್ಕೊಳ್ತಾ ಇದೆ. ತಡೆದ 25 ಬೌಂಡರಿ ದಾಖಲಾತಿ ಆಗ್ತಾ ಇದೆ. 4 ಹೆಚ್ಚುವರಿ ಸೇರ್ಪಡೆ ಕೂಡ. ಶೀಘ್ರ ಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು. ಅಲ್ಲಿ ಅನಾವಶ್ಯಕ ಸಮಯ ವ್ಯರ್ಥ ಮಾಡಬಾರ್ದು ಆಟಗಾರರು, ಗಮನಿಸಿ. ಅಲ್ಲಿ ಸರ್ ಅಲ್ಲಿ ಇದೇ ರೀತಿ ಸಮಯ ವ್ಯರ್ಥ ಮಾಡಿದ್ರೆ ಓವರ್ಗಳು ರೆಡ್ಯೂಸ್ ಆಗ್ತದೆ, ಗಮನಿಸಿ ಅಲ್ಲಿ ಆಟಗಾರರು. ರವಿರಾಜ್ ಎಸ್ಗಲ್ಕೆ ಭಾಗದಲ್ಲಿ ಶೀಘ್ರ ಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು ಸರ್. ಅಲ್ಲಿ ಗಮನಿಸಿ ಆಟಗಾರರು, ಸಮಯಕ್ಕೆ ಒತ್ತನ್ನು ನೀಡಬೇಕು. ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಬರೋದಿಲ್ಲ ಸಮಯ. ವೈಟ್ ಬಾಲ್ ಸೂಚನೆ ರವಾನೆ ಆಗ್ತಾ ಇದೆ. ಅಗಲವಾದ ಎಸೆತ ಉಚಿತ ಓಟಗಳು ಅಂಕಿಅಂಶ ಪಟ್ಟಿಗೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ತಂಡದ ಮೊತ್ತದಲ್ಲಿ ಕೂಡ ಏರಿಕೆಯನ್ನು ಕಾಣ್ತಾ ಇದೆ. 26 ಮತ್ತೆ ರವಿರಾಜ್ ಎಸ್ಗಾರಿಕೆ ಭಾಗದಲ್ಲಿ ರವಿರಾಜ್ ಟೆನ್ಸಿ ಕಿರಣ್ ಎಸೆದ ಚೆಂಡು ಬೆರಸಿನ ಹೊಡೆತ ಕ್ಷಣ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ಸುಂದರತೆ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೋದಾರಿ ಆಘಾತವನ್ನು ಅನುಭವಿಸ್ತಾ ಇದ್ದಾರೆ. ತಂಡದ ಮತ್ತೊಂದು ಹೋದಾರಿ ನೆಲಕ್ಕೆ ಅವರು ಹೇಳ್ತಾ ಇದೆ. 3rd ವಿಕೆಟ್.
ಹೊಸ ದಾಂಡಿಗರು ನಿತಿನ್ ಅಂಕಣ ಪ್ರವೇಶವನ್ನು ಕಾಣ್ತಾ ಇದ್ರೆ ನ್ಯೂ ಬ್ಯಾಟ್ಸ್ಮನ್ ನಿತಿನ್. ಶ್ರೀರಥಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಬೇಕು ಆಟಗಾರರು. ಎಸ್ಗಾರಿಕೆ ಭಾಗದಲ್ಲಿ ರವಿರಾಜ್. ವಿಶಿಷ್ಟ ಶೈಲಿಯ ಹೊಡೆತವನ್ನು ದಾಖಲಿಸಿದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ ತಂಡಕ್ಕೆ. ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 27. ಮತ್ತೆ ರವಿರಾಜ್ ಟು ನಿತೀಶ್. ಸುಂದರತೆ ಎಸೆತ ದಾಖಲಿಸಿದ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಓಟುಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡೆಲಿವರಿ ಚುಕ್ಕಿ ಎಸೆತ ಗೂಟದ ಹಿಂಬದಿಯಲ್ಲಿ ಸುನೀಲ್ ಪ್ರೋತ್ಸಾಹಿಸ್ತಾ ಇದ್ದಾರೆ. ಎಸ್ಗಾರಿಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಸುನೀಲ್ ಮತ್ತು ರವಿರಾಜ್. ತಟ್ಟಿಮುಟ್ಟಿ ಓಟಗಳು ದಾಖಲಿಸಿದ ಪ್ರಯತ್ನ ಆಯ್ತನ್ನುವುದೇ ಹೋದರಿ ಆಘಾತ. ತಟ್ಟಿಮುಟ್ಟಿ ಓಟಗಳು ದಾಖಲಿಸಿದ ಪ್ರಯತ್ನದಲ್ಲಿ ಹೋದರಿ ಒಪ್ಪಿಸ್ತಾ ಇದ್ದಾರೆ. ತಡೆದ 4ನೇ ಹೋದಾರಿ ನೆಲಕ್ಕೆ ಹೊರಳ್ತಾ ಇದೆ. 4th ವಿಕೆಟ್ ಡೌನ್. ನಿತೀಶ್ ಬ್ಯಾಕ್ ಟು ಪೆವಿಲಿಯನ್. ನಿತೀಶ್ ವಾಪಸ್ಸಾತಿ. ತಡೆದ 4ನೇ ಹೋದಾರಿಸಿದ ಪರಿಸ್ಥಿತಿಯಲ್ಲಿ ಆಧಾರ ಸ್ತಂಭ ನಿತೀಶ್ ವಾಪಸ್ಸಾತಿ. ಹೊಸ ದಾಂಡಿಗರು ಶಿವಕುಮಾರ್ ಅಂಕಣ ಪ್ರವೇಶವನ್ನು ಕಾಣ್ತಾ ಇದ್ರೆ ನ್ಯೂ ಬ್ಯಾಟ್ಸ್ಮನ್ ಶಿವಕುಮಾರ್. ಬಿಬಿ ಬಾಯ್ಸ್ ತಂಡದ ಪರವಾಗಿ ಶಿವಕುಮಾರ್ ಹೊಸ ದಾಂಡಿಗರು ಅಂಕಣ ಪ್ರವೇಶವನ್ನು ಕಂಡ್ರೆ ಅಂತಿಮವಾಗಿ 8 ಎಸೆದಾಟ ಆರಂಭಿಕ ಸೆಷನ್ ಅಲ್ಲಿ ಇನ್ನೂ ಕೂಡ ಬಾಕಿ ಉಳಿತಾ ಇದೆ. 8 balls ರಿಮೈನಿಂಗ್ಸ್ ಪರಿಸ್ಥಿತಿಯಲ್ಲಿ 27 ಓಟಗಳು ದಾಖಲಿಸಿರ್ತಕ್ಕಂಥ ತಂಡ ಅದೆಷ್ಟು ಓಟಗಳು ದಾಖಲಿಸ್ತಾರೆ, ಅದೆಷ್ಟು ಓಟಗಳು ಗುರಿಯನ್ನಾಗಿ ನೀಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಶಾರ್ಟ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕೆ ಎಸೆತ. ಅಂತಿಮ ಎಸೆತ 5ನೇ ಓವರ್ನ ಅಂತಿಮ ಚೆಂಡಿಗಾಗಿ ಎಸ್ಗಾರಿಕೆ ಭಾಗದಲ್ಲಿ ರವಿರಾಜ್. ವೇತನದ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಒಂಟಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ನೋಡಿದ ಹೆಚ್ಚುವರಿ ಸೇರ್ಪಡೆ ಕೂಡ. ಅಂತಿಮ 6 ಚೆಂಡು, ಲಾಸ್ಟ್ 6 balls. ತಡೆದ ಮೊತ್ತ 28. 28 5 ಓವರ್ಗಳ ಮುಕ್ತಾಯಕ್ಕೆ 28 ಓಟಗಳು. ಅಂತಿಮ ಓವರ್ಗಾಗಿ ಸುನಿಲ್ ಪರಿಚಯಿಸ್ತಾ ಇದ್ರೆ ಕದಂಬ ತಂಡದವರು. ಸುನಿಲ್ ಎಸ್ಗಾರಿಕೆ ಭಾಗದಲ್ಲಿ. ಸುನಿಲ್ ಟು ಶಿವಕುಮಾರ್. ತಂಡದ ಮೊತ್ತ 28. 28 for the loss of 4. Last 6 balls. ಹೋದರೆ ಆವರಿಸಿಕೊಂಡು ಬೇಯಿಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕೆ ಎಸೆದ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡೀತಾ ಇದೆ. ಅಂತಿಮ 5 ಎಸೆದ ಆಟ ಬಾಕಿ ಉಳಿತಾ ಇದೆ. ಲಾಸ್ಟ್ 5 balls. ಸುನಿಲ್ ಏತನ್ಮದೆ ಫುಲ್ ಟಾಸ್ ಚೆಂಡು ಬಿರುಸಿನ ಹೊಡೆತ. ಚೆಂಡು ಸೇಮರೇಖೆನ ಕ್ರಮಿಸ್ತಾ ಇದೆ. ನೋ ಬಾಲ್ ಪ್ಲಸ್ ಬೌಂಡ್ರಿ. 5 ಓಟಗಳ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡ್ಕೊಳ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅಂಕನ ಒಳಭಾಗದಲ್ಲಿ ಎಕ್ಸ್ಪೆರಿಮೆಂಟಲ್ ಡೆಲಿವರಿ ದಾಖಲಿಸುವಂತ ಪ್ರಯತ್ನದಲ್ಲಿ ಸುನಿಲ್ ಫುಲ್ ಟಾಸ್. ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ತಂಡಕ್ಕೆ ಅವಳಿ ಓಟದ ಪೂರೈಕೆಯೂ ಕೂಡ 2 ಓಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಗೆ ದಾಖಲಾತಿನ ಪಡ್ಕೊಳ್ತಾ ಇದೆ. ತಂಡದ ಮೊತ್ತ 35. ಅಂತಿಮ 4 ಚೆಂಡಿನ ಆಟ ಬಾಕಿ ಉಳಿತಾ ಇದೆ.
ತಂಡದ ಮೊತ್ತ ಸದ್ಯ ಪರಿಸ್ಥಿತಿಯಲ್ಲಿ 35 ಓಟಗಳು. ಸುನಿಲ್ ಟು ಶಿವಕುಮಾರ್. ಮತ್ತೆ ಶಿವಗೆಸದ ಚೆಂಡು ಬೌಲರ್ಸ್ ಬ್ಯಾಕ್ ಆಟ ಆಡಿದ್ರು. ಏತನ್ಮಧ್ಯೆ ನೇರ ಗುರಿ ಸಾಗಿ ಬರ್ತಾ ಇಲ್ಲ. ಒಂಟಿ ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ನೋಡಿದ್ರೆ ಹೆಚ್ಚುವರಿ ಸೇರ್ಪಡೆ. ತಂಡದ ಮೊತ್ತ 36. ಅಂತಿಮ 3 ಚೆಂಡಿನಾಟ ಬಾಕಿ ಉಳಿತಾ ಇದೆ. ಇನ್ನು ಕೂಡ ಸುನಿಲ್ ಟು ನಿತಿನ್. ಲಾಸ್ಟ್ 3 ಬಾಲ್ಸ್. ಸ್ಟೆಪ್ ಔಟ್ ಆಗಿ ಬೀಸುವಂತ ಪ್ರಯತ್ನಗಳು ಸಾಗಿ ಬರ್ತಾ ಇದೆ. ಔಟರ್ ಎಡ್ಜ್. ಒಂಟಿ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಒಂದೊಂದು ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಡೆಗೆ ದಾಖಲಾತಿನ ಪಡ್ಕೊಳ್ತಾ ಇದೆ. ಅಂತಿಮ 2 ಎಸೆತ. ತಂಡದ ಮೊತ್ತ 37. 37 ಲಾಸ್ಟ್ 2 ಬಾಲ್ಸ್. ಬೀಸುವಂತ ಪ್ರಯತ್ನ. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ಸೀಮಾರೇಖೆ ಹೊರಭಾಗಕ್ಕೆ ಸಿಕ್ಸರ್. 6 ಓಟಗಳ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಡೆಗೆ ದಾಖಲಾತಿನ ಪಡೆಯುತ್ತಾ ಇದೆ. ತಂಡದ ಮೊತ್ತ ಕೂಡ 4 ದಶಕದ ಸಾಧನೆ ಪೂರೈಕೆಯನ್ನು ಕಾಣ್ತಾ ಇದೆ. 43. 43 ರನ್ಸ್. ನಲವತ್ತ 3 ಓಟಗಳು. ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಇದರ ಮಧ್ಯೆ ಕೂಡ ಬಿರುಸಿನ ಹೊಡೆತ. ಗ್ಯಾಪ್ ಶಾಟ್. ಚುರುಕಿನ ಕ್ಷೇತ್ರ ದಾಖಲಾತಿನ ಪಡ್ಕೊಳ್ತಾ ಇದೆ. 2 ಓಟಗಳ ಹೆಚ್ಚುವರಿ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಗೆ. 45 ಓಟಗಳು. 46 ಓಟಗಳ ಗುರಿಯನ್ನಾಗಿ ನೀಡ್ತಾ ಇದ್ದಾರೆ. 45 ಓಟಗಳು ದಾಖಲಾತಿನ ಪಡೀತಾ ಇದ್ದಾರೆ. 46ರ ಗುರಿಯನ್ನ ನೀಡ್ತಾ ಇದ್ದಾರೆ. 46 ಇಸ್ ದ ಟಾರ್ಗೆಟ್. 36 ಎಸೆತ. 46ರ ಅವಶ್ಯಕತೆಯಲ್ಲಿ ಕದಂಬ. 36ಕ್ಕೆ 46. 36 ಎಸೆತ. 46ರ ಅವಶ್ಯಕತೆ. 36ಕ್ಕೆ 46. ಥ್ಯಾಂಕ್ ಯು ಚೇತನ್ ತುಮಕೂರು. ಬೇಗ ಪಂದ್ಯಾಟವನ್ನು ಮುಂದುವರಿಸ್ಕೊಳ್ಬೇಕು. 36 ಬಾಲ್ಸ್, 46 ಇಸ್ ದ ಟಾರ್ಗೆಟ್. ಆ್ಯಂಡ್ ಬೇಗ ಮ್ಯಾಚನ್ನು ಪ್ರಾರಂಭಿಸ್ಕೊಳ್ಳಿ. BB ಬಾಯ್ಸ್ 45. ಮೊದಲ ಇನ್ನಿಂಗ್ಸಲ್ಲಿ 45 ಓಟುಗಳನ್ನು ಗಳಿಸಿಕೊಂಡ್ರು. 46ರ ಗುರಿ ಇತ್ತ ಕದಂಬ. ಆರಂಭಿಕ ಬ್ಯಾಟರ್ಸ್ಗಳು ಅಂಕಣಕ್ಕೆ ಪ್ರವೇಶನ ಕಂಡುಕೊಳ್ಬೇಕು ಇಮಿಡಿಯೇಟ್ ಆಗಿ. BB ಬಾಯ್ಸ್ ಕ್ಷಿಪ್ರಗತಿಯಲ್ಲಿ ಬಂದು ಫೀಲ್ಡಿಂಗನ್ನು ರಚಿಸಿಕೊಳ್ಳಿ. ಬೇಗ ಫೀಲ್ಡಿಂಗ್ಗೆ ಸಜ್ಜಾಗಬೇಕು. ಫೀಲ್ಡಿಂಗ್ಗೆ ಬೇಗ ಸಜ್ಜಾಗಬೇಕು. ಗಮನಕ್ಕಿರಲಿ. ನಮ್ಮ ಆಯೋಜಕರು ಶಶಿಧರ್ SN ಅವರು, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಸೊಂಡೆಕೊಪ್ಪ ಹಾಗೂ ರಘು H ಪರ್ವ, ವಕೀಲರು BJP ಮುಖಂಡರು ಸೊಂಡೆಕೊಪ್ಪ, ಅವರ ಜೊತೆಗೆ ಬಸವರಾಜ್ HR ಬೋನ್ ನ್ಯಾಯಮಂಡಳಿ ಮಾಜಿ ಸದಸ್ಯರು ಉಣ್ಣಿಗೆರೆ. ಈ 3 ಜನರ ಹೃದಯ ಶ್ರೀಮಂತರ ಸಹಕಾರ ಈ ಅದ್ಭುತವಾದಂಥ ಟೂರ್ನಮೆಂಟ್ಸ್ ಆಗಿದೆ. ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ ಅವರೊಟ್ಟಿಗೆ ನಮ್ಮೊಟ್ಟಿಗೆ ಸಹಕಾರವನ್ನು ಕೊಟ್ಟವರು ಜನಪ್ರಿಯ ಶಾಸಕರು SR ವಿಶ್ವನಾಥ್ ಅವರು, ಯಲಹಂಕ ಕ್ಷೇತ್ರ. SRS ಟ್ರೇಡರ್ಸ್ ನಮ್ಮ ಸ್ಪಾನ್ಸರರ್ಸ್ ಬಸವರಾಜ್ ಅವರು, ಸಂತೋಷ್ ಅಪ್ಪಾಜಿ ಅವರು, ಐಶ್ವರ್ಯ ಪ್ರಾಪರ್ಟೀಸ್ ಶಶಿಧರ್ ಅವರು ಧನ್ಯವಾದಗಳು ತಮಗೆ. ಪರ್ವ ಲೀಗಲ್, ಪರ್ವ ಎನ್ಕ್ಲೇವ್, ವಿಶ್ವಭಾರತಿ ಶಾಲೆ ರಘು H ಪರ್ವ ಅವರು ಕೂಡ ಧನ್ಯವಾದಗಳು. KTM ಬ್ಲಿಂಕ್ ದಿಯಾ ಚಿತ್ರದ ನಾಯಕರು ದೀಕ್ಷಿತ್ ಶೆಟ್ಟಿ ಧನ್ಯವಾದಗಳು ತಮಗೆ. ಆ್ಯಂಡ್ ಬೇಗ ಫೀಲ್ಡಿಂಗ್ ಸಜ್ಜಾಗಿ BB ಬಾಯ್ಸ್ ಟೀಮ್ ಯುವರತ್ನ ಬಾಯ್ಸ್ ಧನ್ಯವಾದಗಳು ತಮಗೆ. ಹಳ್ಳಿಕಾರ್ ಉಳಿಸಿ ಹಳ್ಳಿಕಾರ್ ಬೆಳೆಸಿ ಚೇತನ್ ಸಂಗಮ್ ಧನ್ಯವಾದಗಳು. BB ಬಾಯ್ಸ್ ತಂಡದ ಮಾಲೀಕರು ಬೇಗ ತಮ್ಮ ಆಟಗಾರನ ಸನ್ನದ್ಧರಾಗಿ ನಿಲ್ಲಿಸಬೇಕು ಕ್ಷೇತ್ರ ಪಾಲನೆಯಲ್ಲಿ. BB ಬಾಯ್ಸ್ ತಂಡದ ಮಾಲೀಕರಾದಂಥ ಚೆನ್ನೇಗೌಡರು ಧನ್ಯವಾದಗಳು. AGS ಗ್ರೂಪ್ನ ಮಾಲೀಕರಾದಂತಹ ಶಿವಕುಮಾರ್ ಧನ್ಯವಾದಗಳು ತಮಗೆ. ಪ್ರದೀಪ್ C ನಗರಸಭಾ ಸದಸ್ಯರು ನೆಲಮಂಗಲ ಮತ್ತು ವಕೀಲರು ಧನ್ಯವಾದಗಳು. ದಿವ್ಯಾ ಜಗದೀಶ್ ಅವರು ಮಾಜಿ ಅಧ್ಯಕ್ಷರು ದಾಸನಪುರ ಪಂಚಾಯತ್ ಧನ್ಯವಾದಗಳು. ಭವ್ಯ ಜಗದೀಶ್ ಸದಸ್ಯರು ಅಡಕಮಾನಹಳ್ಳಿ ಗ್ರಾಮ ಪಂಚಾಯತಿ. ಎಲ್ಲರ ಸಹಕಾರ ಸಾಕ್ತಾ ಇದೆ ಇಲ್ಲಿ ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ ಸೀಸನ್ 1. ಇತ್ತ 46ರ ಗುರಿಯನ್ನು ಬೆನ್ನೆತ್ತಬೇಕಾಗಿದೆ ಇಲ್ಲಿ ಕದಂಬ ತಂಡ. ಇಲ್ಲಿ 46 ರನ್ಗಳನ್ನು ಗಳಿಸ್ಕೊಳ್ತಾರ 36 ಬಾಲ್ಗಳಲ್ಲಿ ಕಾದು ನೋಡಬೇಕಿದೆ.
ಆರಂಭಿಕ ಬ್ಯಾಟರ್ಸ್ಗಳಿಗೆ ಮಂಜು, ಪ್ರದೀಪ್. ಬೌಲರ್ ಚೇತನ್. ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಚೇತನ್. ಕ್ವಾಲಿಫೈಯರ್ 1ರಲ್ಲಿ ಪ್ರದೀಪ್ ಅವರು ಅಮೋಘ 40 ಓಟ್ಗಳನ್ನು ಗಳಿಸಿಕೊಂಡಿದ್ರು. ಕೊನೆ ಹಂತದಲ್ಲಿ ಸೋಲನ್ನು ಕಂಡುಕೊಂಡಿತ್ತು ಸಂಜು 11ನ ವಿರುದ್ಧವಾಗಿ ಕದಂಬ. ಇತ್ತ ಕ್ವಾಲಿಫೈರ್ 2 ಪಂದ್ಯಾಟ ಸಾಗ್ತಾ ಇದೆ. ಟಾರ್ಗೆಟ್ ಇಸ್ 46, 36 ಬಾಲ್ಸ್, 46 ರನ್ಸ್. ಕದಂಬ ದ್ವಿತೀಯ ಇನ್ನಿಂಗ್ಸ್ನಲ್ಲಿ. ಒಳ್ಳೆ ಬಾಲ್ ಇದು. ವಿಕೆಟ್ ಬೌಲಿಂಗ್ ಅನ್ನ ಮಾಡ್ತಿದ್ರೆ, ವೇರಿಯೇಷನ್ಸ್ ತರ್ತಿದ್ರೆ, ಪೇಸ್ ವೇರಿಯೇಷನ್ಸ್ ತರ್ತಾರೆ. ಅಂಡ್ ಲೈನ್ ಚೆನ್ನಾಗಿದೆ. ಪ್ರದೀಪ್ನ ಕಟ್ಟಿ ಆಗ್ತಿದ್ರೆ. ಡಾಟ್ ಬಾಲ್, 35 ಬಾಲ್ಸ್, 46 ರನ್ಸ್. ಮತ್ತೊಂದು ಸುಂದರತೆ ಚೆಂಡು. ಓಟ ಬರ್ತಾ ಇಲ್ಲ. ಸತತ 2 ಡಾಟ್ ಬಾಲ್ಗಳು. ನೆಟ್ಟ ನೇರ ಹೊಡೆತ, ಕ್ಯಾಚ್ ಆಗುವಂತ ಸಾಧ್ಯತೆ. ವಿಕೆಟ್ ಆಗ್ತಾ ಇದೆ. ವಿಕೆಟ್ ನಂಬರ್ 1. ಪ್ರದೀಪ್ ಭರವಸೆಯ ಬ್ಯಾಟರ್, ಅಗ್ರ ಕ್ರಮಾಂಕದ ಸವ್ಯಸಾಚಿ ಬ್ಯಾಟರ್. ವಿಕೆಟ್ ಆಗ್ತಾ ಇದೆ. ಲಾಂಗ್ ಆನ್ ಅಲ್ಲಿ ಮಂಜು ಒಂದೊಳ್ಳೆ ಕ್ಯಾಚ್ ಅನ್ನ ಪಡ್ಕೊಂಡ್ರು. ವಿಕೆಟ್ ಆಗ್ತಾ ಇದೆ. ಪ್ರದೀಪ್ ಕ್ವಾಲಿಫೈರ್ 1ರಲ್ಲಿ ಅಮೋಘ ಪ್ರದರ್ಶನ ನೀಡಿ ಕೊನೆ ಹಂತದವರೆಗೂ ವೀರೋಚಿತವಾಗಿ ಆಟವನ್ನು ಆಡಿದಂತಹ ಆಟಗಾರ ಇಲ್ಲಿ ಡೈಮಂಡ್ ಡಾಟ್. ಗೋಲ್ಡನ್ ಡಕ್ ಆಗುವ ಮುಖೇನವಾಗಿ ವಿಕೆಟ್ ಆಘಾತ ಆಗ್ತಾ ಇದೆ. ಇತ್ತ ಬ್ಯಾಟರ್ ಮಹೇಶ್. ಅಂಕಣಕ್ಕೆ ಪ್ರವೇಶನ ಕಂಡುಕೊಂಡಿದ್ದಾರೆ. ಜೆರ್ಸಿ ನಂಬರ್ 71. ಎಳೆದು ಹೊಡೆಯುವಂತಹ ಪ್ರಯತ್ನ. ಫೀಲ್ಡ್ ನ ಕ್ಲಿಯರ್ ಮಾಡ್ಕೊಂಡಿದ್ರಲ್ಲಿ ಮಿಡ್ ವಿಕೆಟ್ ನ ಮೇಲೆ ಸಿಂಗಲ್ಸ್ ಬರ್ತಾ ಇದೆ. ಖಾತೆಯನ್ನು ಆರಂಭಿಸಿಕೊಂಡಿದ್ರೆ ಇಲ್ಲಿ. ಚೇತನ್ ಟು ಮಂಜು. ಸ್ವಿಚ್ ಇಟ್ ದಾಖಲಿಸುವಂತಹ ಪ್ರಯತ್ನಗಳು. ಕವರ್ಸ್ ಮೇಲೆ ಅಲ್ಲಿ ಮಿಸ್ ಫೀಲ್ಡ್ ಆಗ್ತಾ ಇದೆ. ಸಿಂಗಲ್ಸ್ ಪ್ರಯತ್ನದಲ್ಲಿ SSB. 1 ರನ್ ಆಡಿಡ್. ಟೋಟಲ್ ಇಸ್ ನೌ 2. ನೆಟ್ಟ ನೇರ ಹೊರತ, ಕ್ಯಾಚ್ ಆಗುವಂತ ಸಾಧ್ಯತೆ ಇತ್ತು. ಪ್ರಯತ್ನ ಪಟ್ಟಿದ್ರು ಅಲ್ಲಿ. ಅಂಡ್ ಓಟ ಬರ್ತಾ ಇದೆ. ಸಿಂಗಲ್ಸ್ ಬರ್ತಾ ಇದೆ. 1 ರನ್ ಆಡಿಡ್. ಟೋಟಲ್ ಮೂವ್ಸ್ ಆನ್ ಟು ನೌ 3 ಆಫ್ಟರ್ ಫಸ್ಟ್ ಓವರ್ಸ್. ಮುಕ್ತಾಯ ಕಂಡ 1 ಓವರ್ಗಳ ನಂತರ ಕದಂಬ 3, 1 ವಿಕೆಟ್ ನಷ್ಟಕ್ಕೆ 30 ಬಾಲ್ಗಳಲ್ಲಿ 43 ಓಟಗಳ ಅವಶ್ಯಕತೆ. 30 ಬಾಲ್ಸ್, 43 ರನ್ಸ್. 30ಕ್ಕೆ 43.
ಎಳೆದು ಹೊಡೆಯುವಂತ ಪ್ರಯತ್ನ, ಕ್ಯಾಚ್ ಇಟ್ ಅನ್ನೋ ಕಾಲ್ ಇತ್ತು ಅಲ್ಲಿ. ಕೌಕರ್ ನರಸಿಂಹರೇ ಕೆಂಚಿಗೆ ಚೆಂಡು ಧಾವಿಸ್ತಾ ಇದೆ. ಅಂಡ್ ಸಿಂಗಲ್ಸ್ ಪಡ್ಕೊಂಡಿದ್ರೆ ಸಿಂಗಲ್ಸ್ ಬರ್ತಾ ಇದೆ. 1 ರನ್ ಅಡಿಟ್ ಟೋಟಲ್. ಟೋಟಲ್ ಈಸ್ ನಾವ್ 4. 4 ಓಟಗಳು. ನಿತಿನ್ ಬೌಲಿಂಗ್ನಲ್ಲಿ ನಿತೀಶ್ ಬೇಗ ಆಡಿಸಿ ಸಮಯ ತಗೋತಾ ಇದ್ದೀರಾ. ಬೇಗ ಆಡಬೇಕು ಸರ್. ನೋ ಟೈಮ್. ಎಳೆದು ಹೊಡೆಯುವಂತ ಪ್ರಯತ್ನ, ಗ್ಯಾಪ್ ಶಾಟ್ ಬರ್ತಾ ಇದೆ. ಚೇಸ್ ಆಗ್ತಾ ಇದೆ. ಚೇಸ್ ಅನ್ನ ಮಾಡ್ತಾ ಇದ್ರೆ ಇಲ್ಲಿ ಚೇತನ್. ಚೇಸ್ ಅಂಡ್ ಸೇವ್ ಕೂಡ ಮಾಡಿದರೆ ಬೌಂಡ್ರಿನ. 3 ರನ್ ಅನ್ನ ಪಡೆಯುವಂತ ಪ್ರಯತ್ನ, 3 ಓಟಗಳ ಪೂರೈಕೆ. Three runs. ನೋ ಬಾಲ್ ಸೂಚನೆ ಬರ್ತಾ ಇದೆ. ನೋ ಬಾಲ್. ನೋ ಬಾಲ್ ಮುಖೇನವಾಗಿ ಒಂದು ಉಚಿತ ಓಟ. ತಂಡದ ಮೊತ್ತ 8. 28 ಬಾಲ್ಗಳಲ್ಲಿ 38 ಓಟಗಳ ಅವಶ್ಯಕತೆ. ಸ್ಕ್ವೇರ್ ಲೆಗ್ ನ ಮೇಲೆ ಚೆಂಡದ ಧರಿಸಿರಲ್ಲಿ ಚೇಸ್ ಆಗ್ತಾ ಇದೆ. ಸಿಮಾರಿಕೆ ಅಂಚಿನಲ್ಲಿ ಡೀಪ್ ಸ್ಕೋರ್ ಲೆಗ್ ರೀಜನ್ ಟಾರ್ಗೆಟ್ ಮಾಡ್ಕೊಳ್ತಾರೆ. ರನ್ಔಟ್ ಆಗುವಂತ ಸಾಧ್ಯತೆ. ಅಂಡ್ ರನ್ಔಟ್ ಆಗಿದೆಯಾ ಇಲ್ವಾ ಕಾದ್ ನೋಡ್ಬೇಕಿದೆ. 2 ಓಟ, 3ನೇ ಓಟ ಪಡೆಯುವಂತ ಪ್ರಯತ್ನ. 3 ಓಟ ಪೂರೈಕೆ ಕೂಡ. Three runs. Total moves on to now 11. 27 balls, 35 runs. 27ಕ್ಕೆ 35. ಎಳೆದು ಹೊಡೆಯುವಂತ ಪ್ರಯತ್ನ ಇದೆ ಇಲ್ಲಿ. ಕ್ಲಿಯರ್ ಆಗ್ತಾ ಇದೆಯಾ? ಅಂಡ್ ಒಳ್ಳೆ ಸ್ಟಾಪ್ ಅನ್ನ ಮಾಡಿದ್ರು. ಅಂಡ್ ಬ್ರಿಲಿಯಂಟ್ ಆಗಿ ಸ್ಟಾಪ್ ಮಾಡಿದ್ರು. ರನ್ ಔಟ್ ಆಗುವಂತ ಸಾಧ್ಯತೆ ಇಲ್ಲಿ. ರನ್ ಔಟ್. ಅಂಡ್ ಟಿವಿ ಅಂಪೈರ್ ಮೊರೆ ಹೋಗ್ತಿದ್ದಾರೆ. ಅದು 6 ಇಲ್ವಾ ಎನ್ನುವಂತ ಚೆಕ್ ನಡಿಬೇಕಾಗಿದೆ. ಬೌಂಡ್ರಿ ಚೆಕ್ ಆಗಿ ಟಿವಿ ಅಂಪೈರ್ ಮೊರೆ ಹೋಗ್ತಿದ್ದಾರೆ.
ಬೌಂಡ್ರಿ ಸೇವ್ ಆಗಿದೆ ಆ್ಯಂಡ್ ಇಟ್ಸ್ ಎ ರನ್ ಔಟ್. ಮಹೇಶ್ ರನ್ಔಟ್ ಆಗಿ ನಿರ್ಗಮಿಸ್ತಾ ಇದ್ದಾರೆ. ಹೊಸ ಬ್ಯಾಟರ್ ತಂಡದ ನಾಯಕ ಸುನಿಲ್ ತಂಡದ ಮೊತ್ತ 11. ತಂಡದ ನಾಯಕ ಕದಂಬ ತಂಡದ ನಾಯಕ ನಿಂತು ಆಡ್ತಾರ ಇಲ್ಲಿ. ಅಂತಿಮ 26 ಬಾಲ್ಗಳಲ್ಲಿ 35 ಓಟಗಳ ಅವಶ್ಯಕತೆ. 26 ಬಾಲ್ಸ್ ಕ್ಷಮಿಸಿ, 26 ಬಾಲ್ಗಳಲ್ಲಿ 35 ಓಟಗಳ ಅವಶ್ಯಕತೆ. 26-35. ಬೇಳದು ಹೊಡೆಯುವಂತ ಪ್ರಯತ್ನ, ಬೌಲರ್ ಯಶಸ್ವಿ ಆಗ್ತಾ ಇದ್ದಾನೆ. ನಿತೀಶ್ ಓಟ ಬಿಟ್ಕೊಡ್ತಾ ಇಲ್ಲ. ಮಂಜುನ ಕಟ್ಟಿ ಹಾಕುವಂತ ಪ್ರಯತ್ನದಲ್ಲಿ ಸಫಲತೆ. 25-35. 25 ಬಾಲ್ಗಳಲ್ಲಿ 35 ರನ್ಗಳು. 25 ಬಾಲ್ಸ್ 35 ರನ್. 25-35. ಬಲವಾಗಿ ಹೊಡೆಯುವಂತ ಪ್ರಯತ್ನ ಸಾಗ್ತಾ ಇದೆ. ಶಾರ್ಟ್ ಪಾಯಿಂಟ್ ಮೇಲೆ ಚೆಂಡು. 1 ರನ್ಗಳ ಪೂರೈಕೆ. 24 ಬಾಲ್ಗಳಲ್ಲಿ 34 ಓಟಗಳ ಅವಶ್ಯಕತೆ. 24 ಬಾಲ್ಸ್ 34 ರನ್ಸ್ ರಿಕ್ವೈರ್ಡ್. 24-34. ಕದಂಬ 24-34 ಓಟಗಳನ್ನು ಗಳಿಸ್ಕೊಳ್ತಾರ? ಪ್ರಶ್ನೆ ಇದೆ. ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ ಪ್ರಥಮ ವರ್ಷದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಸಾಗ್ತಾ ಇದೆ. ಬಲವಾಗಿ ಹೊಡೆಯುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಇಲ್ಲಿ ಸೀಮಾರೇಖೆ ಅಂಚಿನಲ್ಲಿ ಚುರುಕಿನ ಕ್ಷೇತ್ರಕ್ಷಣೆ. 2 ಓಟಗಳ ಪೂರೈಕೆ. ಈ ಪಂದ್ಯಾಕೂಟದ ವೀಕ್ಷಣೆಗಾಗಿ ಮಾಗಡಿ ವಿಭಾಗದ ಡಿವೈಎಸ್ಪಿ ಅವರು ಶ್ರೀ ಪ್ರವೀಣ್ ಎಂ ಅವರು ಆಗಮಿಸಿಕೊಂಡಿದ್ದಾರೆ. ತಮಗಿದು ಆದರಣೀಯ ಭವ್ಯವಾದಂಥ ಸ್ವಾಗತ. ನಮ್ಮ ಕ್ರೀಡಾಕೂಟದ ವೀಕ್ಷಣೆಗಾಗಿ ಆಗಮಿಸಿದ್ದೀರಾ. ನಮ್ಮ ಹೆಮ್ಮೆ, ನಮ್ಮ ಕರ್ನಾಟಕದ ಆರಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥವರು ನಮ್ಮ ಮಾಗಡಿ ಉಪ ವಿಭಾಗದ ಡಿವೈಎಸ್ಪಿ ಅವರು ನಮ್ಮ ಪ್ರವೀಣ್ ಎಂ ಅವರು ಸಾಹೇಬರಿಗೆ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಬೆಂಗಳೂರು ನಗರದ ವಿಜಯನಗರ ಸಬ್ ಡಿವಿಷನ್ನ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಚಂದನ್ ಕುಮಾರ್ ಸರ್ ಅವರು ಆಗಮಿಸಿಕೊಳ್ತಾ ಇದ್ದಾರೆ. ಒಳ್ಳೆ ಶಾಟ್ ಇದು ಅಂಡ್ ಡಿಸ್ಟೆನ್ಸ್ ರೀಚ್ ಆಗ್ತಾ ಇದೆ ಔಟ್ ಆಫ್ ದ ಪಾರ್ಕ್. ಅಂಡ್ ನಮ್ಮ ಕ್ಯಾಮ್ರಾಮನ್ ತುಂಬಾ ಚೆನ್ನಾಗಿ ಕ್ಯಾಚ್ ಅನ್ನ ಪಡ್ಕೊಂಡಿದ್ರೆ ಅಂಡ್ ಜೋರಾದ ಚಪ್ಪಾಳೆ ಬರಲಿ. ಅಂಡ್ ಸಿಕ್ಸರ್, ಇಟ್ಸ್ ಎ ಬ್ರಿಲಿಯಂಟ್ ಸಿಕ್ಸರ್. ಔಟ್ ಆಫ್ ದ ಪಾರ್ಕ್ ಬಿಗಿ ಮ್ಯಾಕ್ಸಿಮಮ್ ಬರ್ತಾ ಇದೆ.
And 6 and added it total moves on to now 26. Back-to-back sixes ಬಂದಿದೆ. 20 balls, 20 runs. 20-20 ಪಂದ್ಯಾಟ ಮತ್ತು 20-20. ಲೀಡಿಂಗ್ ಎಡ್ಜ್ ಆಗಿತ್ತು ಅಂಡ್ ನೇರ ಗುರಿ ಸಾಗಿದ್ರೆ ಆಘಾತ ಆಗ್ತಾ ಇತ್ತು. ಇಲ್ಲಿ ಸುನಿಲ್ ಡೈರೆಕ್ಟ್ ಕಡೆ ಓಡ್ತಾ ಇದ್ರು. One run added to total moves on to now 27. 19 balls, 19 runs. 19-19 ಕ್ವಾಲಿಫೈಡ್ ಟು ಸೆಮಿಫೈನಲ್ ಪಂದ್ಯಾಟ ಸಾಗ್ತಾ ಇದೆ. ಇಲ್ಲಿ ಕದಂಬ ವಿರುದ್ಧವಾಗಿ ಬಿಬಿ ಬಾಯ್ಸ್ 19-19 ಆಗಿದೆ. ಯಾವ ತಂಡ ಗೆಲ್ಲುತ್ತೆ, ಯಾವ ತಂಡ ಗೆದ್ದು ಫೈನಲ್ ಪ್ರವೇಶವನ್ನು ಕಂಡುಕೊಳ್ತದೆ? ಸಂಜು ಇಲೆವೆನ್ ಈಗಾಗಲೇ ಫೈನಲ್ ಪ್ರವೇಶವನ್ನು ಕಂಡುಕೊಂಡಿದೆ. ಈ ಪಂದ್ಯದಲ್ಲಿ ಗೆದ್ದಂತ ತಂಡ ಫೈನಲ್ ಪ್ರವೇಶವನ್ನು ಮಾಡ್ಕೊಳ್ತಾರೆ. ಸೋತಂತ ತಂಡ ನಮ್ಮ ಕ್ರೀಡಾಕೂಟದಲ್ಲಿ 3ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಳ್ತಾರೆ. ಈ ಒಂದು ಕ್ರೀಡಾಕೂಟದ ವೀಕ್ಷಣೆಗಾಗಿ ನಮ್ಮ SPL ವೀಕ್ಷಣೆಗಾಗಿ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ವಿಜಯನಗರ ಸಬ್ ಡಿವಿಷನ್ ನಮ್ಮ ಚಂದನ್ ಕುಮಾರ್ ಸರ್ ಅವರು ಆಗಮಿಸಿಕೊಳ್ತಾರೆ. ಸ್ವಾಗತ ಸುಸ್ವಾಗತ ಸರ್ ತಮಗೆ. ಓಟ ಬರ್ತಾ ಇದೆ, ಸಿಂಗಲ್ಸ್ ಬರ್ತಾ ಇದೆ. 1 run added total moves on to now 28. 18 balls, 18 runs needed to ಕದಂಬ 18-18 ಇನ್ನು ಕೂಡ ಪಂದ್ಯಾಟ 50-50 ಇದೆ. 18 balls, 18 runs. ಹದಿನೆಂಟಕ್ಕೆ 18 ಸಂಡೆಕೊಪ್ಪ ಪ್ರೀಮಿಯರ್ ಲೀಗ್ 2024 ಸಾಗ್ತಾ ಇದೆ. ಕದಂಬ ವರ್ಸಸ್ ಬಿಬಿ ಬಾಯ್ಸ್. ಫೀಲ್ಡಿಂಗ್ನಲ್ಲಿ ಬದಲಾವಣೆ ತರ್ತಾ ಇದ್ರೆ, ಫೀಲ್ಡರ್ಗಳನ್ನ ಕ್ಷೇತ್ರ ಬದಲಾವಣೆ ಮಾಡಿಸ್ತಾ ಇದ್ರೆ. ಇಲ್ಲಿ NC ಕಿರಣ್, ಸ್ಟ್ರೈಕ್ನಲ್ಲಿ ಸುನಿಲ್ ತಂಡದ ನಾಯಕ, ಕದಂಬ ತಂಡದ ನಾಯಕ. 18 balls, 18 runs. ಪಂದ್ಯಾಟ ಇನ್ನು ಕೂಡ ಚಸ್ಕಾ ಮಸ್ಕಾ 50-50. ಯಾವ ತಂಡ ಗೆಲ್ಲುತ್ತೆ, ಫೈನಲ್ ಪ್ರವೇಶ ಮಾಡುತ್ತೆ? ಪ್ರಶ್ನೆ ಇದೆ. NC ಕಿರಣ್ ಟು ಸುನಿಲ್. ಸ್ವೇಚ್ ಹಿಟ್ ಮಾಡುವಂತಹ ಪ್ರಯತ್ನ ಅಂಡ್ ಸೀಮಾರೇಖೆ ಅಂಚಿನಲ್ಲಿ ಚೆಂಡನ್ನು ತಡೆದಿದ್ದಾರೆ. ಥರ್ಡ್ ಮ್ಯಾನ್ ರೀಜನ್ ಅಲ್ಲಿ ಅಂಡ್ ಇಟ್ಸ್ ಎ ಬ್ರಿಲಿಯಂಟ್ ಸ್ಟಾಪ್ and 1 run added to total moves on to now 29. 17 balls, 17 runs needed to Kadamba. 17 balls, 17 runs. 17ಕ್ಕೆ 17. ಮಂಜಾ ಸ್ಟ್ರೈಕ್ ನಲ್ಲಿ, ಅಜೇಯ 20 ಮಂಜಾ. NC ಕಿರಣ್ ಟು ಮಂಜಾ 17ಕ್ಕೆ 17. ನೆಟ್ಟ ನೇರ ಹೊಡ್ತಾ ಲಾಂಗ್ ಆನ್ ಅಲ್ಲಿ ಚೆಂಡು ಧಾವಿಸ್ತಾ ಇದೆ. ಸೀಮಾರೇಖೆ ಅಂಚಿಗೆ ಚೆಂಡು ಅಂಡ್ ಇಟ್ಸ್ ಎ ಬ್ರಿಲಿಯಂಟ್ ಬೌಂಡ್ರಿ, ಸ್ಟ್ರೈಟ್ ಬೌಂಡ್ರಿ, ಮ್ಯಾಗ್ನಿಫಿಷೆಂಟ್ ಬೌಂಡ್ರಿ ಬೈ ಮಂಜಾ ಅಂಡ್ ಟೋಟಲ್ ಮೂವ್ಸ್ ಆನ್ ಟು ನೌ 33. 16 balls, 13 more runs required to ಕದಂಬ. 16ಕ್ಕೆ 13 ಓಟಗಳ ಅವಶ್ಯಕತೆ. ಸ್ವಿಚ್ ಹಿಟ್ ಮಾಡುವಂತಹ ಪ್ರಯತ್ನ, ನಿಖರತೆ ಹೊಡೆತಗಳು ಬರ್ತಾ ಇಲ್ಲ. ಕೇವಲ ಒಂದು ಓಟಕ್ಕೆ ಸೀಮಿತಗೊಳಿಸಿಕೊಂಡ್ರು ಮಂಜಾ. 1 run, 1 run added to total moves on to now 34. 15 ಬಾಲ್ಗಳಲ್ಲಿ 12 ಓಟಗಳ ಅವಶ್ಯಕತೆ. 15ಕ್ಕೆ 12. ಸುನಿಲ್ ಲೆಕ್ಕಾಚಾರ ಯಾವ ರೀತಿ ಆಗ್ತಾ ಇದೆ ಕಾದ್ ನೋಡ್ಬೇಕಿದೆ. ಇತ್ತ NC ಕಿರಣ್ ಬೌಲಿಂಗ್ ನಲ್ಲಿ 15 ಎಸೆತ, 12 ಓಟಗಳ ಅವಶ್ಯಕತೆ. 15ಕ್ಕೆ 12. ಸ್ವೇಚ್ ಹಿಟ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಪಾಯಿಂಟ್ ರೀಜನ್ ಟಾರ್ಗೆಟ್ ಮಾಡಿಕೊಂಡು ಸಿಂಗಲ್ಸ್ ಪಡೆಯುವಂತಹ ಪ್ರಯತ್ನ. ಓಟ ಬಂದಿದೆ, ಒಂಟಿ ಓಟ. ಅಂತಿಮ 14 ಎಸೆತ, 11 ಓಟಗಳ ಅವಶ್ಯಕತೆ. 14ಕ್ಕೆ 11. ಸ್ಟ್ರೈಕ್ ನಲ್ಲಿ ಮಂಜಾ, ವೀರೋಚಿತ ಆಟಗಾರ, ಧೀರ ವೀರ ಶೂರ. ಸದ್ಯದ ಪರಿಸ್ಥಿತಿಯಲ್ಲಿ ಕದಂಬದ ಆಟಗಾರ ಇವನೇ ಮಂಜಾ. 12ರ ಮುಂದೆ 25ರ ಅಜೇಯ ಆಟದಲ್ಲಿ ತಂಡದ ಮೊತ್ತ 35. 14ಕ್ಕೆ 11ರ ಅವಶ್ಯಕತೆ. ಮತ್ತೊಮ್ಮೆ ಕಿರಣ್. ಇದು ಕ್ರಿಕೆಟ್ ಆಟ, ಚೆಂಡಾಟ. 2 ಬಲಾಢ್ಯ ತಂಡಗಳ ನಡುವೆ ಕಾದಾಟ ಸಾಗ್ತಾ ಇದೆ ಇಲ್ಲಿ ಸಂಡಕೊಪ್ಪ ಪ್ರೀಮಿಯರ್ ಲೀಗ್. ಒಳ್ಳೆ ಬಾಲ್ ಇದು, ಬೆಂಕಿ ಚೆಂಡು. ಕಿರಣನ ಆಟ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮಂಜನನ್ನ ಕಟ್ಟಿ ಹಾಕ್ತಾ ಇದ್ದಾನೆ ಕಿರಣ.
13ಕ್ಕೆ 11. ಬೌಲರ ಬ್ಯಾಟರ, ಡಾಟ್ ಬಾಲ, ಬೌಂಡ್ರಿನ ಪ್ರಶ್ನೆ ಅಂತೂ ಇದೆ. ಒಳ್ಳೆ ಬಾಲ್ ಇದು. ಓಹೋ, ರನ್ನನ್ನ ಕದಿಯುವಂತಹ ಪ್ರಯತ್ನ. 2 ಚುಕ್ಕಿ ಎಸೆತಗಳು. ಈ ಹಂತದಲ್ಲಿ ಡೈಮಂಡ್ ಡಾಟ್ ಬಾಲ್ಗಳನ್ನು ಎಸೆದಿದ್ದಾನೆ ಕಿರಣ. 12ಕ್ಕೆ 11 ಪಂದ್ಯಾಟ ಚಸ್ಕಾ ಮಸ್ಕಾ 50-50. 12 ಎಸೆತ 11 ಓಟಗಳ ಅವಶ್ಯಕತೆ. ಜಾಗವೇ ಒಂದು ರಣರಂಗ, ಕ್ರಿಕೆಟ್ ಯುದ್ಧ ಭೂಮಿ. ಇಲ್ಲಿ ಪ್ರತಿಕ್ಷಣ ಹೋರಾಟ, ಎಚ್ಚರಿಕೆ ಅನಿವಾರ್ಯ. ಬೇಟೆಗಾರ ಇರಲಿ, ಬೇಟೆಗಾರರನ್ನ ಬೇಟೆಯಾಡುವಂತಹ ರಣ ಬೇಟೆಗಾರನೇ ಇರಲಿ, 2 ಹೋರಾಟ. ಚಾಣಕ್ಯತನದಿಂದ ತಪ್ಪಿಸಿಕೊಂಡರೆ ಬದುಕು. ಇಲ್ಲಿ ಯಾರಿಗೂ ರಿಯಾಯಿತಿ ಇಲ್ಲ. ಇದುವೇ ಹೋರಾಟದ ರಣರಂಗ. ಕ್ರಿಕೆಟ್ ರಣರಂಗ ಸಾಗ್ತಾ ಇದೆ ಇಲ್ಲಿ. SPL ಸೀಸನ್ 1. ಬಸವರಾಜಣ್ಣ ಓಡಾಡ್ತಾ ಇದ್ದಾರೆ ಆ ಕಡೆಯಿಂದ ಈ ಕಡೆ. ಅಂಡ್ ಶಶಿಧರ್ ಸರ್ ಕೂಡ, ರಘು ಎಚ್ ಪರ್ವ ಅವರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ? 3 ಜನ ತ್ರಿಮೂರ್ತಿಗಳು ಈ ಒಂದು ಸಂಘಟಿತವಾಗಿ ನಡೆಸಿಕೊಡ್ತಾ ಇರುವಂತಹ ನಮ್ಮ ಸೊಂಡೆಕೊಪ್ಪ ಪ್ರೀಮಿಯರ್ ಲೀಗ್ ಸೀಸನ್ 1. ಕ್ರೂಷಿಯಲ್ ಮ್ಯಾಚ್, ಟೈಮ್ ತಗೋತಾರೆ ಅಂಡ್ ಬೇಗ ಆಡಿಸಿ. 12ಕ್ಕೆ 11. 12ಕ್ಕೆ 11. ಬೌಲರ್ ನಿತೀಶನನ್ನ ಕರ್ತರ್ತಾ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ಚೆಂಡನ್ನು ತಿರುಗಿಸಬಲ್ಲಂತ ಆಟಗಾರ ನಿತೀಶ. ಇತ್ತ ಸ್ಟ್ರೈಕ್ ನಲ್ಲಿದ್ದಾರೆ ಕದಂಬ ತಂಡದ ಅಗ್ರ ಕ್ರಮಾಂಕದ ಸವ್ಯಸಾಚಿ ನಾಯಕ ಮಾಸ್ಟರ್ ಸುನಿಲ್. ಜರ್ಸಿ ಸಂಖ್ಯೆ 7. ಮ್ಯಾಚ್ ವಿನ್ನರ್ ಧೋನಿ ಅವರ ಸಂಖ್ಯೆ 7. ಇಟ್ಸ್ ವೈಡ್ ಬಾಲ್. ಈ ಹಂತದಲ್ಲಿ ಈ ರೀತಿಯಾದಂತಹ ಎಸೆತಗಳು ಮಾರಕವಾಗುತ್ತೆ. ಅಂತಿಮ 12 ಎಸೆತ 10 ಓಟಗಳ ಅವಶ್ಯಕತೆ. 12ಕ್ಕೆ 10 ಪಂದ್ಯಾಟ ಗಮ್ಮತ್ತು. 12ಕ್ಕೆ 10. ಸ್ವೇಚ್ ಸೆಟ್ ಮಾಡುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಇಲ್ಲಿ ಚೇಸ್ ಆಗ್ತಾ ಇದೆ. 1 ರನ್ ಅನ್ನು ಗಳಿಸಿಕೊಂಡ್ರೆ 2 ಓಟ ಪಡೆಯುವಂತ ಪ್ರಯತ್ನ. 2 ಓಟ ಪಡಿತಾರ? ಇಲ್ಲಿ 2 ಓಟ ಪಡೆಯುವಂತ ಪ್ರಯತ್ನದಲ್ಲಿ ಸಫಲತೆ ಕೂಡ. 2 ಓಟಗಳ ಪೂರೈಕೆ. ಅಂತಿಮ 9, 11 ಎಸೆತ 8 ಓಟಗಳ ಅವಶ್ಯಕತೆ. 11ಕ್ಕೆ 8. ಯಾರಿಗೆ ವಿಜಯದ ನಂಟು? 11ಕ್ಕೆ 8. ವೈಡ್ ಬಾಲ್, ಲಾಂಗ್ ಚಾಕ್ ಬೀಜನ ಚೆಂಡು ದಾಸ್ತಾ ಇದೆ. ಒಂಟಿ ಓಟದ ಸಫಲತೆ, ಒಂಟಿ ಓಟ ಪೂರೈಕೆ. 2 ಓಟ ಕದಿಯುವಂತ ಪ್ರಯತ್ನ, 2 ಓಟ ಪೂರೈಕೆ ಕೂಡ. Two runs added to total. Total moves on to now 40. Wide plus 2. Wide plus 2. ಜಯಕ್ಕಾಗಿ 11ರ ಮುಂದೆ 5ರ ಆಟ. 11ಕ್ಕೆ 5. ಎಳೆದು ಹೊಡೆಯುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಇಲ್ಲಿ ಸೀಮಾ ರೇಖೆ ಅಂಚಿಗೆ ಚೆಂಡು. ಇದರೊಟ್ಟಿಗೆ ಪಂದ್ಯಾಟ ಸಮಬಲಗೊಂಡಿದೆ. ವಿಜಯದ ಹೊಸ್ತಿಲಲ್ಲಿ ಕದಂಬ. 10ಕ್ಕೆ 1. ಕದಂಬ ಕನ್ನಡಿಗರ ಹೆಮ್ಮೆಯ ಮನೆತನ. ಕನ್ನಡದ ಮೊಟ್ಟ ಮೊದಲ ರಾಜವಂಶಸ್ಥರು ಕದಂಬ. ಈ ಹಂತದಲ್ಲಿ ಜಯಕ್ಕಾಗಿ 1 ಓಟದ ಅವಶ್ಯಕತೆ. ಇಟ್ಸ್ ಎ ನೋ ಬಾಲ್ ಅಂಡ್ ಇದರೊಟ್ಟಿಗೆ ವಿಜಯಶಾಲಿಗೆ ಹೊರ ಹೊಮ್ತಾ ಇದ್ದಾರೆ ಕದಂಬ. ನೋ ಬಾಲ್ ಪ್ಲಸ್ ಬೌಂಡ್ರಿ. ಸಂಜು 11 ತಂಡದ ಆಟಗಾರರು ಬನ್ನಿ.